ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹೊಸೂರೆ, ಯಾಕ್ರಿ ಇಷ್ಟು ಲೇಟಾಗಿ ಆಫೀಸಿಗೆ ಬಂದಿದ್ದೀರಾ? ನಾನು ಆಫೀಸಿಗೆ ಬರೋದೇನ್ರಿ? ಆಫೀಸಿಂದ ಮನೆಗೆ ಯಾಕೆ ಇಷ್ಟೊಂದು ಲೇಟಾಗಿ ಬಂದ್ರಿ ಅಂತ ಕೇಳ್ತಿದ್ದೀನಿ. ಯಾಕೆ ಡಲ್ ಆಗಿದ್ದೀರಾ? ಏನಿಲ್ಲ ರೀ, ಏನಿಲ್ಲ. ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಹಾ, ಗಾಬ್ರಿನಾ? ಗಾಬ್ರಿ ಯಾಕೆ? ಆ ಥರ ಏನೂ ಇಲ್ಲ. ಏನಾಯ್ತು ರೀ? ಏನಿರುತ್ತೆ, ಏನೂ ಇಲ್ಲ. ಏನೋ ಇದೆ. ಯಾಕೋ ನೀವು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಚೆನ್ನಾಗಿ ಹೇಳಿದ್ರಿ. ನೀವಿರ್ಬೇಕಾದ್ರೆ ನನಗ್ಯಾಕೆ ಟೆನ್ಷನ್ ಆಗತ್ತೆ? ಮೊದಲು ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ನಿಮಗೆ ನಿಜವಾಗ್ಲೂ ಏನೋ ಆಗಿದೆ. ನನಗೇನಾಗತ್ತೆ ರೀ? ಮತ್ತೆ ಶರ್ಟ್ ಕೊಟ್ಟು ಸ್ನಾನ ಮಾಡ್ಕೊಂಬನ್ನಿ ಅಂತ ಹೇಳ್ತಿದ್ದೀರಲ್ರಿ? ಇದು ಟವೆಲ್ ಅಲ್ವಾ? ಅಂದ್ರೆ ಸ್ನಾನ ಆದ್ಮೇಲೆ ಈ ಶರ್ಟನ್ನೇ ಹಾಕೊಳ್ಳಿ ಅಂತ ಕೊಟ್ಟೆ. ನೈಟ್ ಹೊತ್ತು ಯಾರಾದ್ರೂ ನೈಟ್ ವೇರ್ನ ಹಾಕೊಳ್ತಾರೆ, ಶರ್ಟ್ ಯಾರಾದ್ರೂ ಹಾಕೊಳ್ತಾರಾ? ಅಂದ್ರೆ ದಿನ ನೀವು ಟಿ ಶರ್ಟ್ ಹಾಕೋತೀರಾ, ಇವತ್ತು ಈ ಶರ್ಟ್ ಅನ್ನ ಹಾಕೊಳ್ಳಿ. ಅಷ್ಟಕ್ಕೂ ಏನಾಯ್ತು ಅಂತ ಹೇಳಿ. ಏನೂ ಆಗಿಲ್ಲ ರೀ. ಮೊದಲು ಹೋಗಿ ನೀವು ಸ್ನಾನ ಮಾಡ್ಕೊಂಡು ಬನ್ನಿ. ಹೊಸೂರೆ, ಏನ್ ಮಾಡ್ತಾ ಇದ್ದೀರಾ? ಹಾಕೊಂಡಿದ್ ಬಟ್ಟೆಗಳನ್ನ ವಾಷಿಂಗ್ ಮೆಷಿನ್ಗೆ ಹಾಕೋಣ ಅಂತ. ಮೈ ಗಾಡ್, ಬಟ್ಟೆ ನಾನು ಇನ್ನೂ ಬಿಚ್ಚಿಕೊಟ್ಟೇ ಇಲ್ಲ ರೀ. ನೀವು ವಾಷಿಂಗ್ ಮಿಷಿನ್ ಹಾಕಬೇಕು ಅಂತ ತಗೊಂಡು ಹೋಗ್ತಾರೋ ನನ್ನ ಲ್ಯಾಪ್ಟಾಪು. ಛೇ, ಯಾಕೆ ಈ ತರ ಸಿಕ್ಕಾಕೊಂಡೆ? ಇದನ್ನ ಹೇಗಾದ್ರೂ ಮಾಡಿ ಕವರ್ ಮಾಡಬೇಕು. ಎಲ್ರು ಯಾಕೆ ಹೇಗಿದ್ದೀರಾ? ಅಣ್ಣ, ನಮ್ ಜಾಗನ ಬೇರೊಬ್ಬ ಬಂದು ಅವನ್ ಜಾಗ ಅಂತ ಯಾಕೆ ಹೇಳ್ತಾ ಇದ್ದಾನೆ? ನಾವು ಕಿತ್ಕೊಂಡಿದೀವಿ ಅಂತ ಯಾಕೆ ಹೇಳ್ದ? ಹಲೋ ಲಾಯರ್ ಸರ್. ಸರಿ ಲಾಯರ್ ಸರ್, ಓಕೆ ಬಾಯ್. ಬರ್ತಾ ಇದ್ದಾರಾ? ಬರ್ತಿದ್ದಾರೆ ಅಭಿ. ಓಕೆ.
ಪ್ಲೇಸ್ ಮಾರ್ದವರು ನಿಮಗ್ ಚೀಟ್ ಮಾಡಿದ್ದಾರೆ. ನೀವ್ ಈ ಮನೆ ಖಾಲಿ ಮಾಡ್ಲೇಬೇಕು. ನಿಮ್ಗೆ ಈ ಪ್ಲೇಸ್ ಮೇಲೆ ರೈಟ್ಸೇ ಇಲ್ಲ. ಈ ಪ್ಲೇಸ್ ನಿಮ್ ಹೆಸರಲ್ಲಿ ಇಲ್ಲ. ನೀವು ಖಾಲಿ ಮಾಡಲ್ಲ ಅಂದ್ರೆ ಅವರು ನಿಮ್ ಮೇಲೆ ಕೇಸ್ ಹಾಕ್ಬೋದು. ಅವ್ರ ಜಾಗನ ನೀವು ಒತ್ತುವರಿ ಮಾಡಿ ಮನೆ ಕಟ್ಟಿದೀರಾ ಅಂತ ಕೇಸ್ ಹಾಕಿದ್ರೆ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಈಗ ನಾವೇನು ಮಾಡಕ್ಕಾಗಲ್ಲ ಸರ್. ನಿಮಗೆ ಈ ಪ್ಲೇಸ್ ಮಾರ್ದವ್ರು ಇದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕಿ ನಷ್ಟ ಪರಿಹಾರ ಕೇಳ್ಬೋದು. ಅವ್ರೀಗಿಲ್ಲ ಸರ್. 5 ವರ್ಷದ ಹಿಂದೆನೆ ಅವ್ರು ತೀರ್ಕೊಂಡ್ರು. ಅವ್ರ ಹತ್ರ ನೀವು ಈ ಪ್ಲೇಸ್ ತಗೊಂಡಿರೋ ತರ ಬರ್ಸಿರೋ ಈ ಮಾರಾಟ ಪತ್ರ ಕೋರ್ಟಲ್ ನಡೆಯಲ್ಲ. ಯಾಕೆ ಅಂದ್ರೆ ನಿಮಗಿಂತ ಮುಂಚೆನೆ ಬೇರೆಯವರು ಈ ಜಾಗ ತಗೊಂಡು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಫೈನಲ್ ಆಗಿ ನೀವು ಈ ಮನೆ ಖಾಲಿ ಮಾಡಲೇಬೇಕು. ಏನು ಅಭಿದು, ಈಗ್ಲೇ ಮನೆ ಖಾಲಿ ಮಾಡು ಅಂದ್ರೆ ಹೇಗೆ? ಅಷ್ಟಕ್ಕೂ ಇಷ್ಟು ದಿನ ಬರ್ದಿರೋರು ಈಗ ಹೇಗ್ ಬಂದ್ರು? ಹೇಗೆ ಅಂದ್ರೆ ಏನೋ ದೊಡ್ಡನೆ, ಮನೇಲಿ ಕಾಲಿಟ್ಟಿದ್ದಾಳಲ್ಲ ವಸುಂಧರಾ ಮಹಾರಾಣಿ. ನಾನು ಅವತ್ತೇ ಅನ್ಕೊಂಡಿದ್ದೆ ಅವಳಿಂದ ಈ ಮನೆಯಲ್ಲಿ ಯಾರೋ ಒಬ್ರಿಗೆ ಏನೋ ಆಗುತ್ತೆ ಅಂತ. ಈಗ ಮನೆನೇ ಹೋಗೋ ತರ ಇದೆ. ಅತ್ತೆ, ಏನ್ ಮಾತಾಡ್ತಾ ಇದೀಯಾ? ಯಾವಾಗೋ ತಗೊಂಡಿರೋ ಜಾಗಕ್ಕೂ ಹೊಸಗೂ ಏನ್ ಸಂಬಂಧ? ಶನಿ ಅಭಿ, ಶನಿ ಸಾಡೆ ಸಾತಿ ಶನಿ. ಕೆಲವ್ರ ಕಾಲ್ಗುಣ ಚೆನ್ನಾಗಿರಲ್ಲ, ಅವ್ರ ಕಾಲಿಟ್ಟಿದ ಕಡೆ ಎಲ್ಲ ಸರ್ವನಾಶ. ಈ ವಸು ಅಂಥೋಳೆ ಸರ್ವನಾಶ ಮಾಡೋ ಪಾದ. ಅದಿನ್ನ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಲಾಯರ್ ಹೇಳ್ತಾ ಇದ್ರು. ಹೋಗ್ಲಿ, ಈ ಜಾಗ ನಾವೇ ತಗೊಂಡ್ರೆ? ಅವ್ರು ಮಾರ್ಬೇಕಲ್ಲ ರೀ. ಮಾರಿದ್ರು ಕೋಟಿಗಟ್ಟಲೆ ರೇಟ್ ಹೇಳ್ತಾರೆ. ಈ ಏರಿಯಾದಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇದೆ. ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಈಗಿಂದ ಅಷ್ಟೊಂದು ದುಡ್ಡನ್ನ ಅಡ್ಜಸ್ಟ್ ಮಾಡೋದು ಇಂಪಾಸಿಬಲ್. ನನ್ ಪಿಗಿ ಬ್ಯಾಂಕ್ ಅಲ್ಲಿ ಸ್ವಲ್ಪ ದುಡ್ಡು ಹಾಕಿಟ್ಟಿದ್ದೀನಿ ಡ್ಯಾಡಿ. ಅದಷ್ಟು ನಿಮಗ್ ಕೊಡ್ತೀನಿ. ಈ ಪ್ಲೇಸ್ ನ ನಾವು ತಗೊಳ್ಳೋಣ. ಥ್ಯಾಂಕ್ ಯು ರಾಕಿ. ಆದ್ರೆ ಆ ದುಡ್ಡು ಕೂಡ ಸಾಕಾಗಲ್ಲ. ನಮ್ದಲ್ದಿರೋ ಜಾಗದಲ್ಲಿ ನಾವು ಮನೆ ಕಟ್ಟಿರೋದ್ರಿಂದ ಇದು ಅಕ್ರಮ ಕಟ್ಟಡ ಅಂತಾನೆ ಆಗುತ್ತೆ. ಮನೆ ಕೂಡ ದುಡ್ಡು ಕೊಡಲ್ಲ. ಫ್ರೀಯಾಗಿ ಈ ಮನೆನ ಅವ್ರು ಕೊಡಬೇಕಾಗತ್ತೆ. ಎಲ್ಲ ದಾರಿಗಳು ಮುಚ್ಕೊಂಡೋಗಿದೆ. ಎಲ್ಲ ದಾರಿಗಳು ಮುಚ್ಚಿದ್ರು ಕೂಡ ಯಾವುದೋ ಒಂದು ದಾರಿ ತೆಗ್ದಿರುತ್ತೆ ಅಂತ ಹೇಳ್ತಾರಲ್ವಾ? ಆ ತರ ಯಾವ್ದಾದ್ರೂ ದಾರಿ ಇದೆಯಾ ಅಂತ ಯೋಚನೆ ಮಾಡಿ. ಬೆಳಗ್ಗೆಯಿಂದ ಅದೇ ಕೆಲಸ ಮಾಡ್ತಾ ಇದ್ದೇನ್ರಿ. ಈ ಮನೆ ಉಳಿಸ್ಕೊಂಡು ಡ್ಯಾಡಿ ಅಮ್ಮನ್ನ ಸಂತೋಷವಾಗಿಡ್ಬೇಕು ಅಂತ ಇಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಹೇಗಾದ್ರೂ ಮಾಡಿ ಮನೆ ಕಾಪಾಡ್ಕೋಬೇಕು. ನಾಳೆ ಒಳಗೆ ಏನಾದ್ರೂ ಒಂದು ಮಾಡ್ಲೇಬೇಕು. ಹೌದು ಡ್ಯಾಡಿ, ನಾವು ಮನ್ಸಲ್ಲಿ ಏನಾದ್ರೂ ಅನ್ಕೊಂಡ್ರೆ ಅದ್ ಏನೇ ಆಗಿದ್ರೂ ಆಗತ್ತಂತಾರಲ್ಲ. ನಮಗ್ ನಮ್ ಮನೆ ಬೇಕು ಅಂತ ಗಟ್ಟಿಯಾಗಿ ಪ್ರಾರ್ಥನೆ ಮಾಡೋಣ. ಆಗ ದೇವ್ರು ಹೆಲ್ಪ್ ಮಾಡ್ತಾನೆ. ಆ ದೇವ್ರು ಹೆಲ್ಪ್ ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ.
ಪಾವನಿ ಅದಕ್ಕೆ ಈ ಮನೆಯಲ್ಲಿ ಎಷ್ಟೆಲ್ಲ ಪೂಜೆ ಮಾಡಿದ್ದಾರೆ. ಮೊನ್ನೆ ಕಾಡಲ್ಲಿ ಕಷ್ಟಪಟ್ಟು ಕುಲದೇವತೆ ಹರಕೆನೂ ತೀರಿಸಿದೀವಿ. ಇನ್ನೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನನಗ್ ನಂಬಿಕೆ ಇದೆ ರೀ. ಯೋಚನೆ ಮಾಡಿದ್ರೆ ಯಾವುದೋ ಒಂದು ದಾರಿ ಕಾಣಿಸತ್ತೆ. ಖಂಡಿತ ಈ ಮನೆ ನಮ್ದಾಗತ್ತೆ. ಲೇ ಹರಿಕಾ, ಕೇಳಿಲಿ, ಟ್ಯಾಂಕರ್ ಬಂದ ತಕ್ಷಣ ಓಡ್ ಹೋಗಿ ನಾವೇ ಫಸ್ಟ್ ನೀರ್ ಹಿಡ್ಕೋಬೇಕು ಕಣೆ. ನಾನು ಓಡ್ ಹೋಗಿ ನೀರ್ ಹಿಡಿತೀನಿ. ಯಾರಾದ್ರೂ ಅಡ್ಡ ಬಂದ್ರೆ ತಳ್ಳಿ ಸಾಕು. ಹೇಗ್ ತಳ್ತೀನಿ ಅಂತ ನೋಡ್ತಾ ಇರು. ಹಾ, ಯಪ್ಪ, ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ ಕಣೋ. ನಮ್ ಫ್ಯೂಚರ್ ಇಷ್ಟೊಂದು ಭಯಂಕರವಾಗಿರುತ್ತ ಅಖಿಲ್? ಮತ್ತಿನ್ನೇನು, ಒಂದ್ ಕಡೆ ಸ್ವಂತ ಮನೆ ಹೋಗ್ತಿದೆ ಅಂತ ಎಲ್ರು ಬೇಜಾರ್ ಮಾಡ್ಕೊಂಡಿದ್ರೆ ನಿಮ್ಗೆ ಫೆಸಿಲಿಟೀಸ್ ಬಗ್ಗೆ ಯೋಚನೆನಾ? ಇಷ್ಟು ಚೆನ್ನಾಗಿ ಬದುಕ್ಬಿಟ್ಟು ಅಷ್ಟು ಕೀಳಾಗ್ ಬದುಕ್ಬೇಕೇನೋ? ನಮ್ ಯಜಮಾನ್ರು ಇದ್ದಿದ್ರೆ ನನಗೆ ಕಷ್ಟ ಬರ್ತಿತ್ತ? ಹಾಯಾಗಿ ನಮ್ಮ ಅತ್ತೆ ಮನೇಲಿ ಇರ್ತಿದ್ದೆ. ಅಂದ್ರೆ ತವ್ರ ಮನೆಗೆ ಏನಾದ್ರೂ ಪರವಾಗಿಲ್ವಲ್ವಾ? ಹಾಗಲ್ಲ ಕಣೋ, ಆಗ ನಾನ್ ನಿಮ್ಗೆ ಒಂದಷ್ಟು ಸಹಾಯನಾದ್ರೂ ಮಾಡ್ಬೋದಾಗಿತ್ತಲ್ಲ. ನೀನು ಸಹಾಯ ಮಾಡೋಳ? ಸ್ವಲ್ಪ ನಂಬೋ ತರ ಮಾತಾಡು. ಹೋಗು. ಏನ್ ಹೇಳಿದ್ರು ನಂಬಲ್ಲ. ಅಟ್ಲೀಸ್ಟ್ ಮಾಸ್ಟರ್ ಇದ್ದಿದ್ರೆ ನನ್ ಜೀವನ ಬೇರೆ ತರ ಇರ್ತಿತ್ತು. ಮಾಸ್ಟರ್ ಯಾರು? ದೇವ್ರ ಕಣೋ, ದೇವ್ರು. ನಾನ್ ದೇವ್ರನ್ನ ಮೇಷ್ಟ್ರು, ಗುರುಗಳು ಅಂತೆಲ್ಲ ಕರಿತೀನಿ ಅಲ್ವೇನೆ ಹರಿಕಾ? ನೀನ್ ಆಡೋದ್ ನೋಡ್ತಿದ್ರೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಿದೆ. ಈಗ ಪ್ರಾಬ್ಲಮ್ ಇರೋದ್ರಿಂದ ನಿನ್ ಮೇಲೆ ಫೋಕಸ್ ಮಾಡಕ್ ಆಗ್ತಿಲ್ಲ. ಅಖಿಲ್, ನಾಳೆ ನಾವ್ ನಮ್ ಮನೆಗೆ ಹೋಗೋಣ. ಇನ್ಮೇಲೆ ಅಲ್ಲೇ ಇರೋಣ, ಹಾಯಾಗಿರ್ಬೋದು. ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ನಾನ್ ನಿನ್ ಜೊತೆ ನಿಮ್ ಮನೆಗ್ ಬರ್ಬೇಕಾ? ಈ ಮಾತ್ ಹೇಳಕ್ ನಿನಗ್ ನಾಚಿಕೆ ಆಗಲ್ವಾ? ಇಷ್ಟು ದಿನ ಜೊತೆಗಿದ್ದವ್ರನ್ನ ಕಷ್ಟದಲ್ಲಿ ಬಿಟ್ಟು ಹೋಗೋಣ ಅಂತಿದ್ಯಾ? ನಿನಗ್ ನಿಜವಾಗ್ಲೂ ಮನಸ್ಸಾಕ್ಷಿ ಇದೆಯಾ ಹಾರಿಕಾ? ಅವಳೇನು ಸುಮ್ನೆ ಹೇಳಿದ್ಲು ಬಿಡೋ, ಕೋಪ ಯಾಕೆ ಮಾಡ್ಕೋತೀಯಾ? ಇನ್ನೊಂದ್ಸಲ ಹೀಗೇನಾದ್ರು ಅಂದ್ರೆ ಒದ್ದು ಓಡಿಸ್ತೀನಿ. ನಿನ್ ತವ್ರ ಮನೆಗೆ ಹೋಗಿ ಒಬ್ಳೆ ಹಾಯಾಗಿರು. ಇವಾಗ ನಾನು ಅಂತದ್ದು ಏನಂದೆ ಅಂತ ಅಖಿಲ್ ಅಷ್ಟೊಂದು ಸೀರಿಯಸ್ ಆಗ್ಬಿಟ್ಟ. ಯಾವಾಗ ಏನ್ ಮಾತಾಡ್ಬೇಕು ಅಂತ ನೀನು ಗೊತ್ತಾಗಲ್ವೇನೆ? ಇಂಥ ಟೈಮಲ್ಲಿ ಯಾರಾದ್ರೂ ಇಂಥ ಮಾತಾಡ್ತಾರ ಹೇಳು? ಎಲ್ಲೋ ಹೋಗಿ ಕಷ್ಟ ಪಡೋ ಬದಲು ನಮ್ಮನೆಗೆ ಹೋದ್ರೆ ತಪ್ಪೇನು? ಹಾಗೆಲ್ಲ ಹೋಗ್ಬಾರ್ದು ಕಣೆ. ನಿನಗ್ ಗೊತ್ತಿಲ್ಲ, ಯಾರಿಗೂ ಬರ್ದೇ ಇರೋ ಕಷ್ಟ ನಿನಗ್ ಮಾತ್ರ ಬಂದಿದ್ಯಾ ಹೇಳು? ಎಲ್ರಿಗೂ ಆಗಿದ್ದೆ ನಿನಗೂ. ಆದ್ರೂ ನನ್ ಕಷ್ಟಕ್ಕೆ ಹೋಲ್ಸಿದ್ರೆ ನಿಂದು ಒಂದ್ ಕಷ್ಟನಾ ಹೇಳು? ಮದುವೆ ಮಾಡ್ಕೊಂಡೋನು ಮೇಲಕ್ ಹೋದ, ಪ್ರೀತಿಸ್ತೋನು ಇನ್ನೆಲ್ಲೋ ಹೋದ. ಹುಟ್ಟದಾಗಿಂದ ತವ್ರ ಮನೇಲೇ ಇದ್ದೀನಿ. ಎರಡನೇ ಮದ್ವೆ ಆಗುತ್ತೆ ಅನ್ನೋ ಆಸೆ ಚೂರ್ ಚೂರೇ ಸಾಯ್ತಾ ಇದೆ. ಯಾರಿಗೋಸ್ಕರ ಬದುಕ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ತಾನೆ ಇಲ್ಲ. ಜೀವನನೇ ಕಾಯಿಸಿರೋ ಬೆಣ್ಣೆ ತರ ಕರ್ಗೋಗ್ತಿದೆ. ನನಗೂ ಒಬ್ಬ ಗೆಳೆಯ ಬೇಕು, ನನಗೂ ಒಬ್ಬ ಗೆಳೆಯ ಬೇಕು ಅನ್ನೋ ತರ ಆಗಿದೆ ನನ್ ಪರಿಸ್ಥಿತಿ. ನಿನ್ ಲೈಫಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ಆಂಟಿ. ನಿನ್ ಜೀವನದ ಕತೆ ಇಟ್ಕೊಂಡು ಸಿನಿಮಾನೇ ಮಾಡ್ಬೋದು. ಫ್ರಸ್ಟ್ರೇಷನ್ ಲೇಡಿ ಅಂತ ಟೈಟಲ್ ಇಟ್ಟು ಪಾನ್ ಇಂಡಿಯಾ ಮೂವಿ ಮಾಡ್ಬೋದು. ಬೈದಿದ್ದ ಹೊಗಳಿದ್ದ ಇಲ್ಲ ಮತ್ತೆ ಅದು ಒಂದ್ ಕಷ್ಟನಾ? ನಾಳೆಯಿಂದ ಎಲ್ಲಿರೋದು ಅನ್ನೋದ್ರ ಬಗ್ಗೆ ಮೊದ್ಲೇ ಯೋಚನೆ ಮಾಡು. ಹೌದು ಕಣೆ, ಈ ರಾತ್ರಿ ಮಾತ್ರ ಇಲ್ಲಿರ್ತೀವಿ. ಇವತ್ತೇ ಕಡೇ ರಾತ್ರಿ. ನಾಳೆಯಿಂದ ಈ ಬೆಡ್ರೂಮ್, ಈ ಹಾಸಿಗೆ, ಈ AC ಯಾವುದು ಇರಲ್ಲ. ಗದ್ದೆ ತಗೋಬೇಕಾದ್ರೆ ಅದಕ್ ದಾರಿ ಇದೆಯೋ ಇಲ್ವೋ ಅಂತ ನೋಡ್ಬೇಕು. ಜಾಗ ತಗೋಬೇಕಾದ್ರೆ ಅದಕ್ಕೆ ಅಡ್ಡಿ ಆತಂಕ ಇದೆಯೋ ಇಲ್ವೋ ನೋಡ್ಬೇಕು. ಯಾವುದೇ ವಸ್ತು ಖರೀದಿ ಮಾಡಬೇಕಾದ್ರೂ ಇದು ನಮ್ ಕೆಲ್ಸಕ್ಕೆ ಬರುತ್ತೋ ಇಲ್ವೋ ಅಂತ ನೋಡ್ಬೇಕು. ಏನು ಗೊತ್ತಿಲ್ಲದೆ ಹೋದ್ರೆ ನೋಡಿ ಈ ತರನೇ ಆಗೋದು.
ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರಲ್ವಾ, ಮತ್ತೆ ಬೇರೆ ಮಾತಕ್ಕೆ? ಏನ್ ಸರ್ ಕೋಪ ಬರ್ತಿದ್ಯಾ? ಬರದೇ ಇರುತ್ತಾ? ನನ್ ಜಾಗದಲ್ಲಿ ನೀವು ಮನೆ ಕಟ್ಟಿರ್ಬೇಕಾದ್ರೆ ನನಗೂ ಕೋಪ ಬಂದಿತ್ತು. ಕೇಸ್ ಹಾಕ್ಬೇಕು ಅಂತಾನೆ ಇದ್ದೆ. ಹೋಗ್ಲಿ ಪಾಪ ಅಂತ ಬಿಟ್ಬಿಟ್ಟೆ. ಸಾಕೆಲ್ರು ನಡೀರಿ. ಶ್ರೀಕಾಂತ್, ಏನಯ್ಯ ಈ ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿಸಿದ್ದು ನೀನೇನಾ? ಹೌದು ಸರ್. ಯಾಕೆ ಈ ತರ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ಯಲ್ಲ? ಸಾರಿ ಮೇಡಮ್, ಇದು ನಿಮ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ನಿಮ್ ಲ್ಯಾಂಡ್ ನಿಮ್ ಸ್ವಂತದ್ದೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನ್ ನೋಡ್ತಿದ್ದೀರಾ? ಇಷ್ಟು ದಿನ ಇಲ್ಲಿದ್ದು ಸಾಕಾಗಿಲ್ವಾ? ಇನ್ನೂ ಯಾಕೆ ಇಲ್ಲೇ ಇದ್ದೀರಾ? ನಡೀರಿ ಆಚೆ. ನಮ್ ಲಗೇಜ್ನ ಪ್ಯಾಕರ್ಸ್ ಅವ್ರು ತಗೊಂಡ್ಬರ್ತಾರೆ. ನಿಮ್ ಸೂಟ್ ಕೇಸ್ನೆಲ್ಲ ಕಾರಲ್ಲಿ ಇಡಿ. ಏನ್ ಸರ್, ನಿಮ್ ಬ್ಯಾಗ್ಗಳನ್ನ ನಮ್ಮವ್ರಿಗೆ ಹೇಳಿ ನಿಮ್ ಕಾರಲ್ಲಿ ಇಡಿಸ್ಲಾ? ಹೇಳಿ ಸರ್. ಹೇಗಿದ್ರು ನಿಮ್ ಮೇಲೆ ಅವ್ರ ಕೈ ಮಾಡಕ್ ಬಿಡ್ಲಿಲ್ಲ. ಕನಿಷ್ಠ ಪಕ್ಷ ನಿಮ್ ಬ್ಯಾಗ್ ಮೇಲಾದ್ರೂ ಕೈ ಹಾಕಕ್ ಅವಕಾಶ ಕೊಡಿ. ಇವ್ರು ಸಂಕೋಚ ಪಟ್ಕೋತಿದಾರ್ ಕಣ್ರೋ. ಹೋಗ್ರೋ, ಲಗೇಜ್ ತಗೊಂಡೋಗಿ ಕಾರಲ್ಲಿ ಇಡ್ರೋ. ಈ ಮನೆಯಿಂದ ಹೊರಗೋಗೋರು ಮಾತ್ರ ಇದಾರೆ ಅಂತ ಅನ್ಕೊಂಡ್ರೆ ಈ ಮನೆಗ್ ಬರೋರು ಇದಾರಾ? ನೋಡ್ರೋ ಯಾರು ಬಂದಿದ್ದಾರೆ. ಏನಮ್ಮ ಲಾಯರ್ ಕರ್ಕೊಂಡ್ ಬಂದಿದ್ಯಾ? ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದೆ? ನಿನ್ನಿಂದ ಇವ್ರ ಹತ್ರ ನಾವು ಅನ್ಬಾರ್ದಲ್ಲ ಅನ್ಸ್ಕೊಂಡ್ವಿ. ಮಾವ, ಅತ್ತೆ, ನಾವು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ಈ ಮನೆ ನಮ್ದೆ. ಏನಮ್ಮ ದೌರ್ಜನ್ಯ ಮಾಡಕ್ ಬಂದಿದ್ಯಾ? ಲಾಯರ್ ಜೊತೆ ಬಂದ್ರೆ ಭಯ ಪಡ್ತೀನಿ ಅನ್ಕೊಂಡ್ಯಾ? ನನ್ನ ಹತ್ರ ರೌಡಿಗಳಿದ್ದಾರೆ. ಚಿಲ್ರೆ ರೌಡಿಗಳಲ್ಲ, ಮರ್ಡರ್ ಮಾಡೋ ಕಿರಾತಕರು. ನನ್ನ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಿನ್ ಬಗ್ಗೆ ತಿಳ್ಕೊಂಡೇ ಬರ್ತಿದೀನಿ. ರಿಜಿಸ್ಟ್ರಾರ್ ಆಫೀಸಲ್ಲಿ ನಿನ್ ಜಾತಕ ಪೂರ್ತಿ ಹೊರಗೆ ಬಂತು. ಆ ಆಫೀಸಲ್ಲಿ ಇದ್ದಿದ್ ನಿನ್ ಪಾರ್ಟ್ನರ್ ಪೂರ್ತಿ ನಿಜ ಕಕ್ದ ಕಣೋ.
ಋಣ ಎಲ್ಲ ಏನತ್ತೆ? ನಾನು ಈ ಮನೆಗ್ ಸೇರ್ದೋಳೆ ಅಲ್ವಾ? ಇದು ನನ್ ಮನೇನೆ ಅಲ್ವಾ? ನನ್ನ ಬೇರೆ ಮಾಡ್ತಿದ್ದೀರಾ? ಇಷ್ಟು ದಿನ ಅದೇ ತಪ್ಪು ಮಾಡ್ದೆಮ್ಮ. ನಿನ್ನ ಬೇರೋಳ್ ತರ ನೋಡ್ದೆ. ಈಗ್ಲೂ ಅಷ್ಟೇ ನಿನ್ನಮ್ಮನೆಲ್ಲ ಬಿಟ್ಟು ನಿನ್ ತವ್ರ ಮನೆಗೆ ಹೋಗಿದ್ಯೇನೋ ಅಂತ ಸಂದೇಹ ಪಟ್ಟೆ. ಈ ಮನೆಗೋಸ್ಕರ ಹೋಗಿದ್ಯಾ ಅಂತ ನಾನ್ ತಿಳ್ಕೊಳ್ದೆ ಹೋಗ್ಬಿಟ್ನಮ್ಮ. ನನ್ನ ಕ್ಷಮಿಸು. ಅಯ್ಯೋ, ನೀವೇನತ್ತೆ? ನೀವು ಆಶೀರ್ವಾದ ಮಾಡ್ಬೇಕು, ನಮಸ್ಕಾರ ಮಾಡಬಾರ್ದು. ಅಮ್ಮ ವಸ್ಸು, ಅಮ್ಮ ನೀನು ಒಳ್ಳೆ ಸೊಸೆ ಅಂತ ನಾನು ನಿಮ್ಮ ಮಾವನ ಹತ್ರ ಸುಮ್ನೆ ಹೇಳ್ತಿದ್ದೆ. ಈಗ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀನು ಒಳ್ಳೆ ಸೊಸೆ ವಸ್ಸು. ಮಾವ ನಿನ್ನ ಅದೆಷ್ಟು ಇಷ್ಟಪಟ್ಟಿದ್ರು, ನಾನೀಗ ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತೀನಿ. ಮತ್ತೆ ನನ್ನ ಅತ್ತೆ? ನೀನಂದ್ರೆ ನನಗೆ ಯಾವಾಗ್ಲೂ ಇಷ್ಟ ಅಲ್ವಾ? ಚಿಕ್ಕ ಸೊಸೆ ಅಲ್ವಾ? ನಿನ್ ಕಂಡ್ರೆ ನನಗೆ ಯಾವಾಗ್ಲೂ ಇಷ್ಟ. ಬಾ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೀ. ಥ್ಯಾಂಕ್ಸ್ ಯಾಕ್ರಿ? ಅಮ್ಮ ಡ್ಯಾಡಿಗೆ ನಾವು 3 ಜನ ಮಕ್ಕಳು. ಈ ಮನೇಲೆ ನಾವು ಹುಟ್ಟು ಬೆಳೆದಿದ್ದೀವಿ. ಅಂತ ಮನೆ ನಮ್ಮಿಂದ ದೂರ ಆಗ್ತದೆ ಅಂದಾಗ ನಾವು 3 ಜನ ಏನೂ ಮಾಡಕ್ಕಾಗ್ಲಿಲ್ಲ. ನಾನು ಫುಲ್ ಡಿಸ್ಟರ್ಬ್ ಆಗಿ ನಾನು ಏನೂ ಮಾಡಕ್ಕಾಗದಿರೋ ಸ್ಥಿತಿಲಿದ್ದೆ. ಆದ್ರೆ ನೀವು ತುಂಬಾ ಸಮಯ ಪ್ರಜ್ಞೆಯಿಂದ, ಧೈರ್ಯದಿಂದ, ಬುದ್ಧಿವಂತಿಕೆಯಿಂದ ಕೈ ತಪ್ಪು ಹೋಗ್ತಾ ಇದ್ದ ಈ ನಮ್ಮ ಮನೆನ ಉಳಿಸ್ಕೊಟ್ಬಿಟ್ರಿ. ಈ ಫ್ಯಾಮಿಲಿನ ಕಾಪಾಡಿದ್ರಿ. ಈ ನಿಮ್ ಋಣನ ಹೇಗೆ ತೀರಿಸ್ಲಿ? ಏನ್ರಿ ಈ ಮಾತೆಲ್ಲ? ನಾನೀ ಕುಟುಂಬಕ್ಕೆ ಸೇರ್ದೋಳಲ್ವಾ? ಇದು ನನ್ ಮನೆ ಅಲ್ವಾ? ನಾನೇನಾದ್ರೂ ಹೊರಗಿನೋಳ? ಅತ್ತೆ ಮಾವ ನನ್ನ ನಿಮ್ ಜೊತೆ ಮದ್ವೆ ಮಾಡ್ಸಿದ್ರು. ಪಾವನಿ ಅಕ್ಕ, ಭಾಸ್ಕರ್ ಬಾವ, ಅಖಿಲ್, ಹಾರಿಕಾ ನನಗ್ ಬೆಂಬಲವಾಗಿದ್ದಾರೆ. ನೀವು ನನಗ್ ತುಂಬಾ ಗೌರವ, ಸ್ವಾತಂತ್ರ್ಯ ಕೊಟ್ಟಿದ್ದೀರಾ. ಇದು ನನಗೆ ಒಂದು ಹೊಸ ಜೀವನದ ತರ, ಒಂದ್ ರೀತಿ ಪುನರ್ಜನ್ಮ ಅಂತ ಹೇಳ್ಬೋದು. ಇಂಥ ಅದೃಷ್ಟ, ಇಷ್ಟು ಸಂತೋಷನ ಈ ಮನೆ ನನಗ್ ಕೊಟ್ಟಿರ್ಬೇಕಾದ್ರೆ ಈ ಮನೆಗ್ ನಾನು ಏನು ಮಾಡ್ದೆ ಹೇಗ್ರಿ ಇರಕ್ಕಾಗತ್ತೆ? ನಿಜವಾಗ್ಲೂ ನಿಮ್ಗೆ ಥ್ಯಾಂಕ್ಸ್ ರೀ. ನೋಡಿ, ಮತ್ತೆ ಥ್ಯಾಂಕ್ಸ್ ಹೇಳಿ ನನ್ನ ಹೊರಗಿನೋಳ್ ತರ ನೋಡ್ತಿದ್ದೀರಾ. ಮತ್ತೆ ಥ್ಯಾಂಕ್ಸ್ ಹೇಳಿದ್ರೆ ನಾನು ಸುಮ್ನಿರಲ್ಲ. ನಿಜವಾಗ್ಲೂ ನಿಂದು ತುಂಬಾ ದೊಡ್ಡ ಗುಣ ರೀ. ಮಾಡಿರೋ ಒಳ್ಳೆತನ ಹೇಳ್ಕೊಳಲ್ಲ, ಯಾರಾದ್ರೂ ಹೇಳಿದ್ರು ಒಪ್ಕೊಳ್ಳಲ್ಲ. ನೀವು ನನ್ನ ಹೆಂಡತಿಯಾಗಿದ್ದು ನನ್ನ ಅದೃಷ್ಟ. ಇಷ್ಟಕ್ಕೆ ನೀವ್ ಈ ತರ ಅಂದ್ರೆ ನನ್ನ ಅದೃಷ್ಟಕ್ಕೆ ನಾನೇನಂತ ಹೇಳಿ?
ನಾನ್ ಯಾವ ಕೆಲ್ಸ ಮಾಡ್ತೀನಿ ಅಂದ್ರೂ ನನಗೆ ಸಪೋರ್ಟ್ ಮಾಡ್ತೀರಾ. ತಪ್ಪು ಮಾಡ್ದಾಗ ವಹಿಸ್ಕೊಂಡ್ ಬರ್ತೀರಾ. ಕಷ್ಟದಲ್ಲಿದ್ದಾಗ ಹೇಳ್ದೆ ಸಹಾಯ ಮಾಡ್ತೀರಾ. ನೀವು ಎಷ್ಟೋ ಸಹಾಯ ಮಾಡಿದೀರಾ. ನಾನ್ ಅದೆಷ್ಟು ಥ್ಯಾಂಕ್ಸ್ ಹೇಳ್ಬೇಕು, ನಾನ್ ಅದೆಷ್ಟು ಋಣಿಯಾಗಿರ್ಬೇಕು. ನಾನು ಈ ಕುಟುಂಬ ನಿಮಗೆ ಏನು ಮಾಡಿದೆಯೋ ಏನೋ ಗೊತ್ತಿಲ್ಲ. ಹಾರಿಕಾ, ಹಾರಿಕಾ, ಹಾರಿಕಾ! ಅಯ್ಯೋ, ಯಾಕಂಡಿ ಕಿರ್ಚ್ತಿದ್ಯಾ? ಕಿರ್ಚಾಡ್ತಿಲ್ಲ ಕಣೆ, ಒಂದ್ ನ್ಯೂಸ್ ತಗೊಂಡ್ ಬಂದಿದ್ದೀನಿ. ನಮ್ಮನೆ ನಮಗ್ ವಾಪಸ್ ಸಿಕ್ತಲ್ಲ, ಇನ್ನೇನಿದೆ ಸಮಸ್ಯೆ? ಅದಕ್ ಕಾರಣ ವಸುನೆ ಅಲ್ವಾ? ಹೌದು. ಆ ವಸುನ ನಿಮ್ಮತ್ತೆ ಇಷ್ಟು ದಿನ ಕಾಲಿಗೆ ಹಾಕೊಳ್ಳೋ ಚಪ್ಪಲಿ ತರ ನೋಡ್ತಿದ್ರಲ್ಲ. ಚಪ್ಪಲಿಗಿಂತನೂ ಕೀಳಾಗಿ ನೋಡ್ತಿದ್ರು. ಈಗ ನೆತ್ತಿ ಮೇಲಿರೋ ಕುಂಕುಮ ತರ ನೋಡ್ತಿದ್ದಾರೆ. ನಾವೆಲ್ಲರೂ ಕಷ್ಟದಲ್ಲಿರ್ಬೇಕಾದ್ರೆ ವಸು ಅಕ್ಕ ಕಾಪಾಡಿರೋದ್ರಿಂದ ಅಕ್ಕಂಗೆ ಅತ್ತೆ ಅಷ್ಟಾದ್ರೂ ರೆಸ್ಪೆಕ್ಟ್ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಇವತ್ತಿಂದ ನಿಮ್ಮತ್ತೆ ಆ ವಸುನ ಸೊಸೆ ತರ ಅಲ್ಲ, ಮಗಳ ತರ ನೋಡ್ಕೋತಾರಂತೆ. ವಸು ಅಕ್ಕಂಗೆ ಅಮ್ಮ ಇಲ್ದಿರೋದ್ರಿಂದ ಅತ್ತೆ ಹಾಗೆ ನೋಡಿದ್ರು ತಪ್ಪಿಲ್ಲ. ಅಯ್ಯೋ, ನಿನ್ ಮುಖಕ್ಕಷ್ಟು. ಇವತ್ತು ನಿನ್ಗೇನೇ ಆಯ್ತು? ವಸು ಹೈಲೈಟ್ ಆಗ್ತಿದ್ರೆ ನಿನ್ ಗತಿ ಏನಾಗುತ್ತೆ ಅಂತ ಯೋಚನೆ ಇಲ್ವಾ ನಿನ್ಗೆ? ಹೌದಲ್ವಾ? ಹೇಗಾದ್ರೂ ಮಾಡಿ ಆ ವಸುನ ರಾಖಿನ ಈ ಮನೆಯಿಂದ ಓಡಿಸ್ಬೇಕು ಅನ್ಕೊಂಡಿದ್ವಿ ತಾನೆ. ಈಗ ಅದು ನಡೆಯೋ ತರ ಇಲ್ಲ. ನಿಮ್ ಅತ್ತೆ ಮಾವ ಇಬ್ರು ಒಂದಾಗ್ ಸೇರ್ಕೊಂಡು ಆ ವಸುನ ಹೊಗಳಿ ಅಟ್ಟಕ್ಕೇರಿಸ್ತಿದ್ದಾರೆ. ಅವಳನ್ನ ದೇವತೆ ಮಾಡಿ ದೇವರ ಫೋಟೋ ತೆಗೆದು ಅವಳ ಫೋಟೋ ಇಟ್ಟು ಪೂಜೆ ಮಾಡಿದ್ರು ಆಶ್ಚರ್ಯ ಇಲ್ಲ. ಅಲ್ಲಿವರೆಗೂ ಬಂದ್ಬಿಡ್ತಾ? ನಾವು ಸುಮ್ನೆ ಇದ್ರೆ ಅದೇ ಇಲ್ಲಿ ನಡೆಯೋದು. ಅವಳಿಗೆ ಮನೇನೆ ದೇವಸ್ಥಾನ ಆಗತ್ತೆ, ಮನೆ ದೇವರಾಗೋಗ್ತಾಳೆ. ವಸು ಅಕ್ಕಂಗ್ ಬಂದಿದ್ದ ಐಡಿಯಾ ನನಗ್ ಬರ್ಬೇಕಾಗಿತ್ತು. ಬುದ್ಧಿ ಇರೋರಿಗೆ ಮಾತ್ರನೇ ಐಡಿಯಾ ಬರೋದು. ನಿನ್ನಂತ ಬುದ್ಧಿ ಇಲ್ದಿರೋ ದೊಡ್ಡ ಶಿಖಾಮಣಿಗೆ ಏನ್ ಬರುತ್ತೆ? ಏನಕಿಲ್, ನನಗ್ ಬುದ್ಧಿ ಇಲ್ಲ ಅಂತಿದ್ಯಾ? ನಿನಗೂ ಇಲ್ಲ, ನೋಡಿಲಿ ಇವಳಿಗೂ ಇಲ್ಲ. ಇಬ್ರು ದೊಡ್ಡ ಶಿಖಾಮಣಿಗಳೇ. ನಿನ್ ಹೆಂಡತಿನ ಏನ್ ಬೇಕಾದ್ರೂ ನನ್ನ ಯಾಕೋ ಅಂತೀಯಾ? ನಿನ್ ಜೊತೆ ಸೇರಿ ಇವಳು ಬುದ್ಧಿನೂ ಲದ್ದಿ ತಿಂದಿದೆ. ಯಾವ ಕೆಲ್ಸಕ್ಕೂ ಬರ್ದಿರೋ ತರ ರೆಡಿ ಆಗ್ತಿದ್ದಾಳೆ. ನನ್ನ ಅಷ್ಟು ಕೀಳಾಗಿ ನೋಡ್ಬೇಡ ಅಖಿಲ್. ನಾನ್ ಮನ್ಸ್ ಮಾಡಿದ್ರೆ ವಸು ಅಕ್ಕನ ಮೀಸು ಅದ್ಭುತ ಮಾಡ್ತೀನಿ. ಹೌದು ಕಣೋ, ಹಾರಿಕ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಆದಿಪರಾಶಕ್ತಿ. ಓಹೋ, ಕೆಲ್ಸಕ್ ಬರ್ದಿರೋ ನಾಲಾಯಕ್ ಇವಳು ಆದಿಪರಾಶಕ್ತಿ ಅಂತೆ. ಯು ಆರ್ ಇನ್ಸಲ್ಟಿಂಗ್ ಮೀ ಅಖಿಲ್. ವಸು ಅಕ್ಕನ ಅಟ್ಟಕ್ಕೇರಿಸಿ ನನ್ನ ಕೆಳಗ್ ಬೀಳಿಸ್ತಿದ್ಯಾ? ಹಾ, ನಿಜಾನೇ. ವಸು ಅತ್ಗೆ ಜೊತೆ ನಿನ್ನ ಹೋಲ್ಸ್ಲೇಬಾರ್ದು. ಅತ್ಗೆ ಸ್ವರ್ಗ ಆದ್ರೆ ನೀನು ನರ್ಕ. ಹುಲಿನ್ ನೋಡಿ ನರಿ ಅದ್ರ ತರ ಆಗ್ಬೇಕು ಅಂತ ಅನ್ಕೊಳ್ತಂತೆ. ಹಾಗೆ ಅತ್ಗೆ ನೋಡಿ ನೀನು ಅದ್ಗೆ ತರ ಆಗ್ಬೇಕು ಅಂತ ಕನ್ಸ್ ಕಾಣ್ತಿದ್ಯಾ. ಅದಕ್ಕಿಂತ ಅತ್ಗೆ ಹತ್ರ ಹೋಗಿ ಯಾಕೋ ನಿಲ್ಲಿಸ್ಬಿಟ್ಟೆ? ಆಮೇಲೆ ಏನ್ ಮಾಡ್ಬೇಕು ಹೇಳು? ಬೇಡ ಬಿಡಿ, ಹೇಳಿದ್ರೆ ಅಳ್ತೀರಾ. ಹೇಳಕಿಲ್, ವಸು ಅಕ್ಕನ ಹತ್ರ ಹೋಗಿ ನಾನು ಏನ್ ಮಾಡ್ಬೇಕು ಅಂತ ಹೇಳು. ಅತ್ಗೆ ಕಾಲ್ ಹಿಡ್ಕೊಂಡು ಶಂಸು ಅಂತ ಕೇಳಿ. ಇಲ್ಲಿವರೆಗೂ ನೀವ್ ಅತ್ಗೆಗ್ ಮಾಡಿದ ಪಾಪ. ಚಾಕುನ ಕೈ ತಗೊಳ್ಳೋಣ. ಆಮೇಲೆ ಬೇಗ ಹೇಳಿ. ಆಮೇಲೆ ಆ ವಸುನ ಮುಗಿಸ್ಬಿಡಣ್ವಾ? ಅಲ್ಲ, ಫ್ರಿಡ್ಜ್ ಅಲ್ಲಿ ಲೇಡೀಸ್ ಫಿಂಗರ್ ಇದಲ್ಲ. ಲೇಡೀಸ್ ಫಿಂಗರಾ ಅಂದ್ರೆ? ಬೆಂಡೆಕಾಯಿ. ಅದನ್ನ ಕಟ್ ಮಾಡಿ ಫ್ರೈ ಮಾಡ್ಕೊಂಡು ತಿನ್ನೋಣ. ಯಾಕೆ? ಬೆಂಡೆಕಾಯಿ ತಿಂದ್ರೆ ಬುದ್ಧಿ ಚುರುಕಾಗುತ್ತೆ. ವಸು ಅಕ್ಕನ ಮೀಸು ಅಂತ ಬುದ್ಧಿ ನಮಗ್ ಬರುತ್ತೆ. ಅಯ್ಯೋ ಪೆದ್ಮುಂಡೆದೆ, ಆ ಚಿಕ್ಕೋನು ನಿನ್ನ ಬೈದಿದ್ರಲ್ಲಿ ತಪ್ಪೇನಿಲ್ಲ. ಬೆಂಡೆಕಾಯಿ ತಿಂದ್ರೆ ಬುದ್ಧಿ ಬರುತ್ತೆ, ಬದನೆಕಾಯಿ ತಿಂದ್ರೆ ಜಡೆ ಬೆಳೆಯುತ್ತೆ ಅನ್ನೋದಲ್ಲ. ಈಗ ವಸುಗ್ ಬಂದಿರೋ ಒಳ್ಳೆ ಹೆಸರನ್ನ ಹೇಗಾದ್ರೂ ಮಾಡಿ ಕೆಡಿಸಿ ಮತ್ತವಳ ಮೇಲೆ ನಿಮ್ಮತ್ತೆಗೆ ಕೋಪ ಬರ್ಸ್ಬೇಕು. ಆಗ್ಲೇ ನಾವು ವಸುಗೆ ಏನ್ ಬೇಕಾದ್ರೂ ಮಾಡ್ಬೋದು. ಅದನ್ನ ಯೋಚನೆ ಮಾಡೇ ಪೆದ್ಮುಂಡೆದೆ, ಪೆದ್ಮುಂಡೆದೆ. ಸರಿ, ಯೋಚನೆ ಮಾಡಿ. ನೀವೇ ನೋಡ್ತಿದ್ದೀರಲ್ಲ ಇವ್ನ್ ಮಾಡ್ತಿರೋ ಚೇಷ್ಟೆ ಹೇಗಿದೆ ಅಂತ. ನೋಡಿದ್ರಾ ಹೇಗ್ ರೇಗಿಸ್ತಿದ್ದಾನೆ ಅಂತ. ರಾಕಿ, ಹಾಗೆ ಮಾಡಬಾರ್ದು. ಹೀಗ್ ಮಾಡ್ಬೇಕು. ನೀವು ಏನ್ರಿ
ಮಾಡ್ತಿದ್ದೀರಾ? ಅವಾಗ ರಾಕಿ ತರ ಬದಲಾಗ್ತಾ ಇದ್ರೆ ಚೆನ್ನಾಗಿರುತ್ತೇನೋ ಅಂತ ಅನ್ಸುತ್ತೆ ರೀ. ಅವನು ಕೋತಿ ತರ ತಯಾರಾಗ್ತಿದ್ದಾನೆ. ಇನ್ನು ನೀವು ಇವನ್ ಜೊತೆ ಸೇರಿದ್ರೆ ಅಷ್ಟೇ ಈ ಮನೆ ಕಿಷ್ಕಿಂದ ಕಾಂಡ ಆಗತ್ತೆ. ಯಾವಾಗ್ಲೂ ಒಂದೇ ತರ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳ್ರಿ. ಆಗಾಗ ಸ್ವಲ್ಪ ಬದಲಾಗ್ಲೇಬೇಕು. ನೀವು ಬೇಕಾದ್ರೆ ಬದಲಾಗಿ, ನನಗ್ ಮಾತ್ರ ತೊಂದರೆ ಕೊಡ್ಬೇಡಿ. ಓಕೆ ರಾಕಿ, ಆಚೆ ಹೋಗೋಣ. ಡ್ಯಾಡಿ ನೀವು ಬರ್ತೀರಾ? ನೀವು ರಾಕಿನ ಆಚೆ ಕರ್ಕೊಂಡು ಹೋಗ್ತೀರಾ? ಯಾಕೆ ಒಂದೇ ಸಲ ಇಬ್ರು ಹಾಗೆ ಶಾಕ್ ಆದ್ರಿ? ಅಂದ್ರೆ ನೀವು ಬ್ಯುಸಿ ಆಗಿದ್ರಲ್ವಾ? ನಿಮ್ಗೆ ವರ್ಕ್ ಇರುತ್ತಲ್ಲ ಡ್ಯಾಡಿ. ಯಾವಾಗ್ಲೂ ಬ್ಯುಸಿ ಆಗಿದ್ರೆ ಚೆನ್ನಾಗಿರಲ್ಲ. ಅವಾಗವಾಗ ವರ್ಕ್ಗೆ ಲೀವ್ ಕೊಟ್ಟು ರಿಲೀಫ್ ಆಗ್ಬೇಕು. ಆಗ ಮೈಂಡ್ ಫ್ರೆಶ್ ಆಗಿರುತ್ತೆ. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ಸ್ ರೀ. ನಮ್ ಜೊತೆ ನೀವು ಬರ್ಬೋದಲ್ವಾ? 3 ಜನ ಒಟ್ಟಿಗೆ ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ. ಮತ್ತೆ ಮಮ್ಮಿ ಯಾಕೆ ಡ್ಯಾಡಿ? ಪಾನ್ಕದಲ್ಲಿ ನೊಣ ಸಿಗ್ದಂಗಿರುತ್ತೆ. ಏಯ್, ನಿನಗೀಗ ಹೊಡಿತೀನಿ ನೋಡ್ತಿರು. ನೀನ್ ಬಂದ್ರೆ ನನ್ನ ಚಾಕ್ಲೇಟ್ಸ್ ಐಸ್ ಕ್ರೀಮ್ ತಗೊಳಕ್ ಬಿಡಲ್ಲ ಅಲ್ವಾ? ಅದಕ್ಕೆ ನಾನು ಬರ್ತೀನಿ. ಯಾವಾಗ ನೋಡು ಆ ಹೋಟೆಲಿ ಬರೀ ಚಾಕ್ಲೇಟ್ ಐಸ್ ಕ್ರೀಮೇ ಇರತ್ತೆ. ನೋಡಿ ಡ್ಯಾಡಿ ಮಮ್ಮಿ ಏನ್ ಹೇಳ್ತಿದ್ದಾಳೆ ಅಂತ. ಡೋಂಟ್ ವರಿ, ನಾನ್ ಕೊಡಿಸ್ತೀನಿ. ಬೇಗ ರೆಡಿಯಾಗಿ ಹೋಗೋಣ. ಬೇಗ ತರಿಸ್ಬೇಕು ಅಕ್ಕ. ಅದನ್ನ ಹಿಡ್ಕೊಂಡು ನಾನು ಅವ್ರ ಮುಂದೆ ಓಡಾಡ್ಬೇಕು. ಅವಾಗ ನನ್ನ ಇಷ್ಟ ಪಡ್ಲಿಲ್ಲ ಅಂತ ಇಟ್ಕೋ. ಏನ್ ಮಾಡ್ತೀಯಾ? ನಾನ್ ಯಾರು ಅಂತ ತೋರಿಸ್ತೀನಿ. ಅವರಿಗೆ ನನ್ ಬೆಲೆ ಏನು ಅಂತ ಗೊತ್ತಾಗೋ ಹಾಗೆ ಮಾಡ್ತೀನಿ. ಈ ವಿಷಯದಲ್ಲಿ ಬಗ್ಗೋದೇ ಇಲ್ಲ ಅಕ್ಕ. ಖಂಡಿತ ಬಗ್ಬೇಡ ವಸ್ಸು. ಏನೇ ಆದ್ರೂ ನಿನ್ ಹಿಂದೆ ನಾನಿರ್ತೀನಿ. ಥ್ಯಾಂಕ್ಸ್ ಅಕ್ಕ. ಈಗ ಆ ಸೀರೆ ಎಲ್ ಸಿಗತ್ತೆ? ಶಾಪಿಗೆ ಹೋಗಿ ನೋಡೋದು. ಈಗಷ್ಟು ಟೈಮ್ ಇಲ್ಲ ಅಕ್ಕ. ಎಲ್ಲ ಶಾಪ್ ಸುತ್ತೋ ತಾಳ್ಮೆ ಇಲ್ಲ. ಹಾಗಿದ್ರೆ ಆನ್ಲೈನ್ ಅಲ್ಲಿ ಹುಡ್ಕೋ. ಎಸ್, ಗುಡ್ ಐಡಿಯಾ ಅಕ್ಕ. ಅದಕ್ಕೆ ನೀನ್ ನನ್ ಪಕ್ಕ ಇರ್ಬೇಕು ಅಕ್ಕ. ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಡ್ತೀಯ. ತಗೋ. ಎಸ್, ಸ್ಯಾರಿ ಸಿಕ್ತು ಅಕ್ಕ. ಲೇಟ್ ಯಾಕೆ? ಆರ್ಡರ್ ಮಾಡೋ, ನಾಳೆ ಒಳಗೆ ಬಂದ್ಬಿಡುತ್ತೆ. ಮಾಡ್ದೆ ಅಕ್ಕ. ಎಸ್. ಹೌದಾ? ನಿಜಾನಾ? ನಿನ್ ಕೆಲ್ಸನೇ ಚೆನ್ನಾಗಿದೆ. ಕಂಗ್ರಾಟ್ಸ್. ನನ್ ಗಂಡ ಏನ್ ಕೆಲ್ಸ ಮಾಡ್ತಾರೆ ಬಾವಾ? ಇವನ್ಯಾಕಮ್ಮ ಕೆಲ್ಸ ಮಾಡ್ಬೇಕು? ಕೇಳಿದ್ಯಾ? ನೀನ್ ಯಾವ ಕೆಲ್ಸನೂ ಮಾಡ್ತಿಲ್ಲ ಅಂತ ನಿಮ್ ಅಣ್ಣನೇ ಹೇಳ್ತಿದಾರೆ. ಅವರು ಹಾಗೆ ಹೇಳಲಿಲ್ಲ ಹಾರಿಕಾ. ಅಖಿಲ್ ಕೆಲ್ಸ ಮಾಡೋ ಅವಶ್ಯಕತೆ ಏನಿದೆ ಅಂತ ಹೇಳ್ತಿದ್ದಾರೆ. ಓ, ಮತ್ತೆ ಬಾವ ಯಾಕೆ ಕೆಲ್ಸ ಮಾಡ್ತಿದಾರಕ್ಕ? ಎಲ್ಲರಿಗಿಂತ ನಾನೇ ಮನೆಗೆ ದೊಡ್ಡವನು. ನಾನೇ ಕೆಲ್ಸ ಮಾಡ್ದಿದ್ರೆ ಹೇಗೆ? ದೊಡ್ಡೋನಾಗ್ಲಿ ಚಿಕ್ಕೋನೇ ಆಗ್ಲಿ ಯಾವ್ದೋ ಒಂದ್ ಕೆಲ್ಸ ಮಾಡ್ಬೇಕಲ್ವೇನೋ. ಅಖಿಲ್ಗೆ ಈ ನಡುವೆ ಮದ್ವೆ ಆಗಿದೆ ಚಿಕ್ಕಮ್ಮ. ಸ್ವಲ್ಪ ದಿನ ಯಾವುದೇ ಜವಾಬ್ದಾರಿ ಇಲ್ದೆ ಹ್ಯಾಪಿ ಆಗಿರ್ಲಿ ಅಂತ ಅಭಿ ಹೇಳಿದಾನೆ. ಸ್ವಲ್ಪ ದಿನ ಅಂದ್ರೆ ಇನ್ನು ಎಷ್ಟ್ ದಿನ ಅಕ್ಕ? ಯಾವ ಕೆಲ್ಸನೂ ಮಾಡ್ದೆ ಅಖಿಲ್ ಇನ್ ಎಷ್ಟ್ ದಿನ ಹೀಗೆ ಇರ್ಬೇಕು? ಇಷ್ಟು ದಿನ ಎಲ್ಲಾನು ಅಭಿನೇ ನೋಡ್ಕೋತಿದ್ದಮ್ಮ. ಈ ನಡುವೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಆದ್ರೂ ನಾವು ಮಾಡ್ತಿರೋದು ಫ್ಯಾಮಿಲಿ ಬಿಸ್ನೆಸ್. ಇದರಲ್ಲಿ ಎಲ್ಲರೂ ಭಾಗಿಯಾಗಿರ್ತಾರೆ. ಯಾರು ಹೆಚ್ಚು ಅಲ್ಲ, ಯಾರು ಕಮ್ಮಿನೂ ಅಲ್ಲ. ಅಖಿಲ್ಗೆ ದುಡ್ಡು ಬೇಕು ಅಂದ್ರೆ ನಿಮ್ಮನ್ನೇ ಕೇಳ್ಬೇಕಲ್ವೇನೋ? ತಪ್ಪೇನಿದೆ ಅತ್ತೆ? ನನಗ್ ದುಡ್ಡು ಬೇಕು ಅಂದಾಗ ಅಭಿನ್ ಕೇಳ್ತೀನಲ್ವಾ? ಅವರು ಇವ್ರನ್ನ ಕೇಳುವಂತ ಅವಶ್ಯಕತೆ ನಮ್ಗೆ ಯಾಕೆ ಬಾವಾ? ನಮ್ಗೆ ಅಂತ ಸ್ವಂತ ಸಂಪಾದನೆ ಇದ್ರೆ ಚೆನ್ನಾಗಿರುತ್ತಲ್ವಾ? ಸ್ವಂತ ಸಂಪಾದನೆ ಅಂದ್ರೆ ಏನ್ ಹಾರಿಕಾ? ನನ್ ಗಂಡ ಸ್ವಂತವಾಗಿ ಸಂಪಾದನೆ ಮಾಡ್ಲಿ ಅಂತ ಹೇಳ್ತಿದ್ದೀನಿ.
ಅರ್ಥ ಆಗ್ತಿಲ್ಲ ಹಾರಿಕಾ. ಹಾರಿಕಾ ಅವ್ರ ಫ್ರೆಂಡು ಮದ್ವೆ ಆದ ಕೂಡ್ಲೆ ಕೂಡು ಕುಟುಂಬದಿಂದ ಹೊರಗಡೆ ಬಂದು ಸ್ವಂತ ಬಿಸ್ನೆಸ್ ಮಾಡ್ತಿದ್ದಾನಂತೆ ದೊಡ್ಡೋನೆ. ಹಾಗೆ ಅಖಿಲ್ ಕೂಡ ಬೇರೆ ಬಿಸ್ನೆಸ್ ಮಾಡ್ಲಿ ಅಂತ ಹೇಳ್ತಿದ್ದಾಳೆ. ನನ್ ಮಾಮ್ ಡ್ಯಾಡ್ ಬಿಸ್ನೆಸ್ಗೆ ಅಂತ ದುಡ್ಡು ಕೊಡ್ತೀನಿ ಅಂತಂದ್ರು. ನಾವ್ ಹೊರಗ್ ಹೋಗಿ ಬಿಸ್ನೆಸ್ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದಲ್ಲ, ನಮ್ ಸಂಪಾದನೆ ನಮಗಿರತ್ತೆ. ಇನ್ನೊಂದ್ಸಲ ಹೀಗ್ ಮಾತಾಡಿದ್ರೆ ಕುತ್ತಿಗೆ ಸಾಸ್ಬಿಡ್ತೀನಿ. ಈ ಮನೆ ಬಿಟ್ಟು ಹೋಗೋಣ ಅಂತ ಹೆಂಗ್ ಹೇಳ್ತೀಯ ನೀನು? ಸಪ್ರೇಟ್ ಆಗಿ ಜೀವನ ಮಾಡಿದ್ರೆ ತಾನೆ ನಮ್ ಯೋಗ್ಯತೆ ನಮಗ್ ಗೊತ್ತಾಗೋದು. ಸ್ವಂತವಾಗಿ ಬದುಕಿದ್ರೆ ಅಲ್ವಾ ನಮಗ್ ನಾವ್ ಅರ್ಥ ಆಗೋದು. ಹಾಗೆಲ್ಲ ಹೇಳ್ಬಾರ್ದಮ್ಮ. ನಾವ್ ಅಣ್ತಮ್ಮಂದ್ರು ಯಾವಾಗ್ಲೂ ಒಟ್ಟಿಗೆ ಇರಬೇಕು ಅನ್ನೋದೇ ನಮ್ ತಂದೆ ತಾಯಿ ಆಸೆ. ಬನ್ನಿ ಮಾವ, ಕೂತ್ಕೊಳ್ಳಿ ಅತ್ತೆ. ಭಾಸ್ಕರ್ ಇಲ್ಲಮ್ಮ? ಹಾ, ಬರ್ತಾ ಇದ್ದೀನಪ್ಪ. ಪಾವನಿ, ವಸು ಹಾರಿಕಾ ಎಲ್ಲ ಎಲ್ಲಿ? ನಾನ್ ಉಟ್ಕೊಂಡಿದ್ ಸೀರೆ ಕಣ್ಣೆತ್ತು ಕೂಡ ನೋಡಿಲ್ಲ. ಅಪ್ಪ ಮಗ ಬೇರೆ ಹುಡುಗಿನ ಮಾತ್ರ ಮೆಚ್ಕೋತಾರೆ. ಅಲ್ಲಿ ನೋಡಿ ಅತ್ತೆ, ವಸು ಬರ್ತಿದ್ದಾಳೆ. ನಿನ್ ಸೀರೆ ತುಂಬಾ ಚೆನ್ನಾಗಿದೆಯಮ್ಮ. ವಸು ಯಾವ ಸೀರೆ ಉಟ್ಕೊಂಡ್ರು ಚೆನ್ನಾಗಿರುತ್ತೆ ರೀ. ಈ ಸೀರೆಯಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಥ್ಯಾಂಕ್ ಯು ಅತ್ತೆ. ಥ್ಯಾಂಕ್ ಯು ಮಾವ. ಈ ಸೀರೆಯಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಥ್ಯಾಂಕ್ ಯು ಭಾವ. ಈ ಸೀರೆಲಿ ನೀನು ಮುದ್ದಾದ ಗೊಂಬೆ ತರ ಕಾಣ್ತಿದ್ಯಾ ವಸು. ಥ್ಯಾಂಕ್ ಯು ಅಕ್ಕ. ಆ ಸೀರೆ ಏನೇ ಚೆನ್ನಾಗಿದೆ, ಎಲ್ರೂ ಹೊಗಳ್ತಿದ್ದಾರೆ. ಅದು ಚೀಪ್ ಸಾರಿ ಆಂಟಿ, ನಮ್ ಮನೆ ಕೆಲ್ಸದವ್ರು ಕೂಡ ಉಟ್ಕೊಳ್ಳಲ್ಲ. ನಿಮ್ಮೆಲ್ರ ಸೀರೆ ಒಂದ್ ಕಡೆ ಆದ್ರೆ ವಸು ಸೀರೆ ಇನ್ನೊಂದ್ ಕಡೆ. ಸಾರಿಯಿಂದ ಅವಳಿಗೆ ಗಂಧ ಹೆಚ್ಚಾಯ್ತು ಅಥವಾ ಅವಳಿಂದ ಸ್ಯಾರಿ ಗಂಧ ಹೆಚ್ಚಾಯ್ತು ಅಂತ ಗೊತ್ತಾಗ್ತಿಲ್ಲ. ಚೆನ್ನಾಗಿ ಹೇಳ್ದೆ ಜಯಂತಿ. ನಮ್ಮ ಮದುವೆ ಹೊಸರಲ್ಲಿ ನೀನು ಇದೇ ತರ ಸೀರೆನೆ ಉಡ್ತಿದ್ದಲ್ಲ. ಹಾರಿಕಾ, ಏನ್ ನೋಡ್ತಿದ್ಯಾ? ಬಡ್ಸು. ಮಾವ, ನಿಮಗ್ ಬಡಿಸ್ಲಾ? ಏನ್ರಿ ನಿಮ್ಗೆ? ಪಲ್ಯ ಹಾಕು. ಅದನ್ನ ಕೊಡಿ. ಅಭಿ, ಟಿಫನ್ ಮಾಡೋಣ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.